ಏನು ಮಾವ ಕರೆದ್ರಂತೆ? ಹೌದು ಅಳಿ ಅಂದರೆ ನಮ್ಮ ಪುಟ್ಟಿನ ಸ್ಕೂಲಿಗೆ ಸೇರಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಒಳ್ಳೇದಾಯ್ತಲ್ಲ, ನಾನು ಅದೇ ಅನ್ಕೋತಾ ಇದ್ದೆ. ನಾನು ಈಗಾಗಲೇ ಸ್ಕೂಲಲ್ಲಿ ಮಾತಾಡ್ಕೊಂಡು ಬಂದಿದ್ದೀನಿ. ಅವರು ಮಗು ಬರ್ತ್ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ. ಬರ್ತ್ ಸರ್ಟಿಫಿಕೇಟಾ? ಯಾಕೆ ದೀಪಕ್, ಮಗುದು ಬರ್ತ್ ಸರ್ಟಿಫಿಕೇಟು ನಿನ್ನ ಹತ್ರ ಇಲ್ವಾ? ಇದೆ, ಪಾಪ ಬರ್ತ್ ಸರ್ಟಿಫಿಕೇಟ್ ಇದೆ, ನಾನು ನಾಳೆನೇ ಕೊಡ್ತೀನಿ ಬಿಡಿ. ನಾಳೆ ಯಾಕೆ ಅಂದರೆ ಸರ್ಟಿಫಿಕೇಟ್ ಇದೆ ಅಂದಮೇಲೆ ಇವತ್ತೇ ಕೊಡ್ಬೋದಲ್ಲ. ಲೋ ಧನರಾಜ, ಏನು ಮಾತು ಅಂತ ಆಡ್ತೀಯೋ ಅಲ್ವೋ? ಬರ್ತ್ ಸರ್ಟಿಫಿಕೇಟ್ನ ಯಾರಾದ್ರೂ ಜೇಬಲ್ಲಿ ಇಟ್ಕೊಂಡಿರ್ತಾರ? ಅಳಿಯಂದ್ರು ಆಫೀಸ್ನಲ್ಲೋ ಬೇರೆ ಎಲ್ಲೋ ಇಟ್ಟಿರ್ತಾರೆ, ನಾಳೆ ಕೊಡ್ತಾರೆ ಬಿಡು ಅಲ್ವಾ ಅಳಿ ಅಂದರೆ? ಕರೆಕ್ಟ್ ಮಾವ. ಮೋಸ್ಟ್ಲಿ ಬರ್ತ್ ಸರ್ಟಿಫಿಕೇಟು ಮುಂಬೈಯಲ್ಲಿ ಇದೆ ಅನ್ಸುತ್ತೆ. ಯಾರಿಗಾದ್ರೂ ಫೋನ್ ಮಾಡಿದ್ರೆ ಕಳಿಸ್ತಾರೆ, ನಾನು ತರಿಸ್ತೀನಿ ಬಿಡಿ. ಆಯ್ತು ಅಳಿ ಅಂದರೆ, ತಡ ಮಾಡಬೇಡಿ, ಬೇಗ ತರಿಸ್ಬಿಡಿ. ಆದಷ್ಟು ಬೇಗ ತರಿಸ್ತೀರಲ್ವಾ ಬರ್ತ್ ಸರ್ಟಿಫಿಕೇಟು? ಅದರಲ್ಲಿ ಮಗು ಎಷ್ಟೊತ್ತಿಗೆ ಹುಟ್ಟಿದ್ದು, ಯಾವಾಗ ಹುಟ್ಟಿದ್ದು, ಎಲ್ಲಿ ಹುಟ್ಟಿದ್ದು, ಆಮೇಲೆ ಅದರ ಅಪ್ಪ ಅಮ್ಮ ಯಾರು ಅಂತ ಹೇಳಿ ಮೆನ್ಷನ್ ಆಗಿರುತ್ತೆ. ಅಷ್ಟು ಗೊತ್ತಿಲ್ಲದೆ ಇರುತ್ತಾ? ಅಪ್ಪ ಅಂತಂದಮೇಲೆ ಅಷ್ಟು ಜವಾಬ್ದಾರಿ ತಗೊಳ್ದೇ ಇರೋಕ್ಕಾಗತ್ತಾ ಹೇಳಿ? ನಾಳೆ ಹೇಗಿದ್ರು ಅಳಿಯಂದ್ರು ಬರ್ತ್ ಸರ್ಟಿಫಿಕೇಟ್ ತರ್ತಾರಲ್ಲ, ನೋಡೋಣ ಬಿಡು. ಅಯ್ಯೋ, ನಿಮ್ಮ ಮನೇಲಿ ಒಂದೊಂದಲ್ಲ ಒಂದೊಂದು ಸಮಸ್ಯೆ ಸಿಕ್ಕಾಕೋತಾ ಇದ್ದೀನಿ ನಾನು. ಇವಾಗ ನೀನು ಬರ್ತ್ ಸರ್ಟಿಫಿಕೇಟ್ ಕೊಡ್ಬೇಕಂತೆ, ನೀನು ಎಲ್ಲಿಂದ ತರಲಪ್ಪ? ಹೆಂಗೆ ಕೊಡಲಿ ನಾನು? ಅಯ್ಯೋ, ಈಗ ಏನು ಮಾಡೋದು ಸುಬ್ಬು? ಬರ್ತ್ ಸರ್ಟಿಫಿಕೇಟ್ ಎಲ್ಲಿಂದ ತೊಗೊಂಬರೋದು? ಆ ಮಗು ಯಾವ ಹಾಸ್ಪಿಟಲಲ್ಲಿ ಹುಟ್ಟಿದಾಳೆ ಅಂತನಾದರೂ ನಮಗೆ ಗೊತ್ತಾದರೆ ಅಲ್ಲಿಗೆ ಹೋಗಿ ಸರ್ಟಿಫಿಕೇಟ್ ತೊಗೊಂಬರ್ಬೋದು. ಹೌದಲ್ವಾ ಮುತ್ತು? ನಿಮಗೆ ಮಗು ಯಾವ ಹಾಸ್ಪಿಟಲ್ ಹುಟ್ಟಿದೆ ಅಂತ ಗೊತ್ತಾ? ಅದೆಲ್ಲ ನನಗೆ ಹೇಗೆ ಗೊತ್ತಿರುತ್ತೆ? ಮಗುನ ಕೇಳಿದ್ರೆ ಹೇಳ್ಬೋದಲ್ವಾ? ಮಗುನ ಕೇಳಿದ್ರೆ ಅದಕ್ಕೇನು ತಾನೇ ಗೊತ್ತಿರುತ್ತೆ? ಅಂಜಲಿ ಅವ್ರು ಹುಷಾರಾದ್ರೆ ಅವ್ರಿಗೆ ಕೇಳಬೇಕಷ್ಟೆ, ಅವ್ರ ಹತ್ರನೇ ಎಲ್ಲ ವಿಷಯ ತಿಳ್ಕೊಬೇಕು. ಅಂಜಲಿ ಅವರು? ಅವರು ಪ್ರಜ್ಞೆನೇ ಇಲ್ದಿದ್ರು ನಾನು ಹೊಡಿತಾರೆ. ಉಪ್ಪಿ ತಪ್ಪಿ ಎತ್ತುಬಿಟ್ಟು ನನ್ನ ಸಮಾಧಿ ಮಾಡ್ಬಿಡ್ತಾರೆ ಅಷ್ಟೇ. ಏನು ಯೋಚನೆ ಮಾಡ್ತಿದ್ದೀಯ? ಏನಾದರೂ ಐಡಿಯಾ ಬಂತಾ? ಐಡಿಯಾ ಏನೂ ಬಂದಿಲ್ಲ ಮೇಡಮ್. ಮುತ್ತು, ಒಂದ್ಸಲ ನೆನ್ಪಿಸ್ಕೊಡಿ. ಅವ್ರು ಯಾವ ಹಾಸ್ಪಿಟಲ್ ಅಂತ ಗೊತ್ತಾಗಿಲ್ವಾ? ನೀವು ಒಂದ್ಸಲ ಅವ್ರ ಮನೆಗೆ ಹೋಗಿದ್ರಲ್ವಾ? ಅದು ನಾನು ಒಂದೇ ಒಂದು ಸಲ ಅವ್ರ ಮನೆಗೆ ಹೋಗಿದ್ದು. ಅವ್ರ ಮನೆ ಇರೋದು ಮುಂಬೈನ ಬೋರಿವಾಲಿಲಿ. ಅಲ್ಲಿ 3-4 ಆಸ್ಪತ್ರೆಗಳಿದೆ. ಹಾಗಾದರೆ ಈ 3-4 ಹಾಸ್ಪಿಟಲಲ್ಲೇ ಆ ಮಗು ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಕರೆಕ್ಟು ಮೇಡಮ್. ಇಷ್ಟು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಸಾಕು, ನಾನು ಬೋರಿವಲಲ್ಲಿ ಹಾಸ್ಪಿಟಲ್ ಇದೆ ಅಂತ ನೋಡ್ತೀನಿ. ಕರೆಕ್ಟು ಸುಬ್ಬು. ನಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಸಾಕು, ನಾವು ಅವ್ರಿಗೆ ದುಡ್ಡು ಕೊಟ್ಟರೆ ನಮಗೆ ಯಾವ ಇನ್ಫಾರ್ಮೇಷನ್ ಬೇಕು ನಮಗೆ ಕೊಟ್ಬಿಟ್ಟೆ. ಸಿಕ್ತು. ಬೋರಿವಲಲ್ಲಿ 3 ಹಾಸ್ಪಿಟ್ಲ್ ಇದೆ. ಅವ್ರ ನಂಬರ್ ಹೇಳು, ಈಗಲೇ ಡೈಲ್ ಮಾಡ್ತೀನಿ. ನಾನು ಕಾಲ್ ಮಾಡಿ ವಿಚಾರಿಸ್ತೀನಿ. ಓಕೆ ಥ್ಯಾಂಕ್ ಯು ಸೊ ಮಚ್. ಸುಬ್ಬು, ಎಲ್ಲ ಹಾಸ್ಪಿಟಲ್ಗೂ ಕಾಲ್ ಮಾಡಿದ್ದೀನಿ, ಅವರಿಗೆ ಎಲ್ಲ ಡೀಟೇಲ್ಸು ಹೇಳಿದ್ದೀನಿ. ಡೇಟ್ ಎಲ್ಲ ಕಂಪ್ಯೂಟರಲ್ಲೇ ಸೇವ್ ಆಗಿರುತ್ತೆ, ಅವ್ರು ಹುಡುಕಿ ಕಾಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಪ್ಪ, ಹೆಂಗೋ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಸಾಕು ಮೇಡಮ್. ಯಾವ ಹಾಸ್ಪಿಟಲ್ ಅಂತ ಗೊತ್ತಾಗ್ಬಿಟ್ರೆ ಇನ್ಫಾರ್ಮೇಷನ್ ಹೇಗೋ ಒಂದು ಕಲೆಕ್ಟ್ ಮಾಡಿಬಿಡ್ಬೋದು. ಸುಬ್ಬು, ಲೋಟಸ್ ಹಾಸ್ಪಿಟಲಿಂದ ಕಾಲ್ ಬರ್ತಾ ಇದೆ. ನೀವು ಒಂದು ಅಡ್ರೆಸ್ ಕೇಳಿದ್ರಲ್ಲ ಮೇಡಮ್, ಅವ್ರದ್ದೆಲ್ಲ ಡೀಟೇಲ್ಸು ಮತ್ತು ಅಡ್ರೆಸ್ಸು ಎಲ್ಲ ಸಿಕ್ಕಿದೆ ನಮಗೆ. ನೀವು ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಮೇಡಮ್. ಓಕೆ ಥ್ಯಾಂಕ್ ಯು ಸೊ ಮಚ್. ನಾನು ಈಗಲೇ ಕಳಿಸ್ಕೊಡ್ತೀನಿ. ಏನಂತೆ ಮೇಡಮ್? ಅವ್ರಿಗೆ ಡೀಟೇಲ್ಸ್ ಸಿಕ್ಕಿದೆ ಸುಬ್ಬು. ಬರ್ತ್ ಸರ್ಟಿಫಿಕೇಟ್ ಅವ್ರ ಹತ್ರನೇ ಇದೆಯಂತೆ. ಅವ್ರು ನಮಗೆ ಮೇಲ್ ಮಾಡಿಬಿಡ್ತಾರೆ, ನಮಗೆ ಸಿಕ್ಬಿಡುತ್ತೆ. ಸದ್ಯ
ಬದುಕ್ಬಿಟ್ಟ ನಾನು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಶಾಂತಮ್ಮ ಎಲ್ಲಿದ್ದಾರೆ? ಸುಮ್ಮನೆ ತಮಾಷೆಗೆ ಹೇಳಿದೆ. ಮುತ್ತು ಏನಾಯ್ತಣ್ಣ? ಭಾವ, ಬರ್ತ್ ಸರ್ಟಿಫಿಕೇಟ್ ಸಿಕ್ತಾ? ಏನಿದೆ ಅದರಲ್ಲಿ? ಏನೋ ಈ ಮಹಾನ್ ಭಾವ ನಮ್ಮಿಂದ ಒಂದು ದೊಡ್ಡ ವಿಷಯ ಮುಚ್ಚಿಟ್ಟಿದ್ದಾನೆ ಗೊತ್ತಾ? ನೋಡ್ತೀಯ ಧನು, ಸರಿಯಾಗಿ ತಗ್ಲಾಕೊಂಡಿದ್ದಾನೆ. ಇವನು ದೀಪಕ್ ಅಲ್ವೇ ಅಲ್ಲ. ಮೋಸ್ಟ್ಲಿ ಸರ್ಟಿಫಿಕೇಟ್ನ ಡೂಪ್ಲಿಕೇಟ್ ಮಾಡಿಸ್ಕೊಂಡು ತಂದಿದ್ದಾನೆ ಅನ್ಸುತ್ತೆ. ತಲೆವರೇ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಅಳಿಯಂದ್ರೆ ಯಾವ ತಪ್ಪು ಮಾಡಿದ್ದಾರೆ? ಮತ್ತಿನ್ನೇನೋ ಮುತ್ತು, ಇಲ್ಲಿ ನೋಡಿಲ್ಲಿ, ಈ ಬರ್ತ್ ಸರ್ಟಿಫಿಕೇಟ್ ಪ್ರಕಾರ ನಮ್ಮ ಮೊಮ್ಮಗಳ ಬರ್ತ್ಡೇ ನಾಳೆನೇ ಇರೋದು. ಏನ್ ಕದ, ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ನೀನು ನಿಮ್ಮಪ್ಪ ಈ ವಿಷಯ ಮುಚ್ಚಿಟ್ಟಿದ್ರಾ? ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಲ್ಲ. ಹೌದು, ನಾವು ಇಷ್ಟು ವರ್ಷ ಮುಂಬೈಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ಆದರೆ ಈ ಸಲ ಇಲ್ಲೇ ನಮ್ಮ ಮನೇಲೇ ಸೆಲೆಬ್ರೇಟ್ ಮಾಡಬೇಕು. ನಮ್ಮ ಸಂಭ್ರಮಕ್ಕೆ ಇದಕ್ಕಿಂತ ದೊಡ್ಡ ಕಾರಣ ಬೇಕಾ? ಎಲ್ಲರೂ ಬರೋಕೆ ಹೇಳು, ಹಬ್ಬದ ಊಟ ಮಾಡಿಸ್ಬೇಕು, ಸಂಭ್ರಮ ಪಡ್ಬೇಕು. ಏನೋ ಆಗಲಿ ತಲೆವರೇ, ಎಲ್ಲರನ್ನೂ ಕರೆದು ಹಬ್ಬ ಮಾಡೋಣ. ಅಳಿಯಂದ್ರೆ ಹಾಗೆ ನಿಮ್ಮ ಜೊತೆಲಿ ಕೆಲಸ ಮಾಡೋರು, ನಿಮಗೆ ಗೊತ್ತಿರೋರು, ನಿಮ್ಮ ಸಂಬಂಧಿಕರು ಯಾರನ್ನೂ ಮಿಸ್ ಮಾಡಿಬಿಡಿ, ಎಲ್ಲರೂ ಕರೆದ್ಬಿಡಿ. ಏನಪ್ಪ ಧನು? ತಲೆವರೇ, ಅಳಿಯಂದ್ರ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಕರೆಸ್ಕೊಳ್ಳೋಣ. ಮುತ್ತಿನಂತ ಮಾತಾಡಿದ್ಯಲ್ಲೋ, ನಾನು ಮರ್ತೇ ಬಿಟ್ಟಿದ್ದೆ. ಅಳಿಯಂದ್ರೆ ನಿಮ್ಮ ತಂದೆ ತಾಯಿನೂ ಮುಖ್ಯವಾಗಿ ಕರಿಬೇಕು. ನಮ್ಮ ಬೀಗರು, ನಾನು ಅವ್ರನ್ನ ನೋಡೇ ಇಲ್ಲ. ನಾನು ಅವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಕಷ್ಟ ಸುಖ ಹಂಚ್ಕೋಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಗುನ ಮೊದಲು ನೋಡಿರೋದು ಅವರೇ. ಅವ್ರನ್ನ ಮಿಸ್ ಮಾಡದೆ ಕರೆಸಿ ನಾನು ಅವ್ರನ್ನ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು. ಬೀಗ್ರಲ್ವೇ? ಗೊತ್ತು, ನಾಳಿನೆಲ್ಲ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನಿಂದು. ಶಾಂತಮ್ಮ, ಯಜಮಾನ್ರೆ, ಈ ಮನೆನ ಸಿಂಗರಿಸ್ಬೇಕು, ಅರ್ಥ ಆಯ್ತಾ? ನೋಡಪ್ಪ ಧನು, ರಾಜೇಶ್ವರಿ, ನಿಮಗೆ ಗೊತ್ತಿರೋರ್ನೆಲ್ಲ ಕರೆದ್ಬಿಡಿ, ಯಾರನ್ನೂ ಮಿಸ್ ಮಾಡಬೇಡಿ. ಮುತ್ತು, ವ್ಯವಸ್ಥೆ ಬಗ್ಗೆ ಮಾತಾಡಬೇಕು. ಬಾ ನೀನು, ಬನ್ನಿ. ಬಾ.